26ನೇ ತಾರೀಕು ಮತದಾನ. ಸೊ ನೀವು ಮತ ಹಾಕ್ತೀರಾ ಹೇಗೆ ಅಂತ? ಡೆಫಿನೆಟ್ಲಿ ಐ ಆಮ್ ಎ ಗೌರ್ಮೆಂಟ್ ಸರ್ವೆಂಟ್. ಆಮೇಲೆ ನಾವು ಬಡ್ಕೊಳ್ಬಾರ್ದಲ್ಲ, ನಾನು ಕರೆಕ್ಟ್ ಕ್ಯಾಂಡಿಡೇಟ್ ಬಂದಿಲ್ಲ ನಮಗೆ ಅಂತ. ಸೊ ನಮ್ಮ ಕರ್ತವ್ಯ ನಾವು ಮಾಡಬೇಕು ಆ್ಯಸ್ ಸಿಟಿಸನ್ಸ್. ಯಾಕೆ ಕೊಟ್ಟು ಮಾಡ್ತೀರಾ? ಯಾಕೆಂದರೆ ನಮ್ಮ ಮಕ್ಕಲ್ವ ಅದು, ನಮ್ಮ ರೈಟ್ಸ್ ನಾವು ಮಾಡಲೇಬೇಕು. ಅವರು ನಮಗೆ ಒಳ್ಳೇದು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಆ್ಯಸ್ ಎ ಸಿಟಿಸನ್ ನಾವು ಅದು ಹಾಕ್ಲೇಬೇಕಾಗುತ್ತೆ. ದಟ್ ಈಸ್ ಅವರ್ ರೈಟ್, ಹಾಕ್ಲೇಬೇಕು. ಓಟ್ ಹಾಕ್ತೀವಿ, ಒಳ್ಳೆ ಅಭ್ಯರ್ಥಿ ನೋಡಿ ಓಟ್ ಹಾಕ್ತೀವಿ. ಮುಂದಿನ ಎಲ್ಲ ಸವಲತ್ತುಗಳು ಬೇಕು, ಆದರೆ ಓಟ್ ಹಾಕೋದಕ್ಕೆ ಮಾತ್ರ ಇವರಿಗೆ ಅಂತ ಮುಟ್ಟಾಳರಿಂದನೇ ದೇಶ ಇವತ್ತಿನ ಅವನತಿಗೆ ಕಾರಣ ಆಗುತ್ತೆ. ನನ್ನ ಮತ ಪ್ರಾಮಾಣಿಕರಿಗೆ. ಮತದಾನಕ್ಕಿಂತ ಶ್ರೇಷ್ಠ ಹಕ್ಕು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಏನಿಲ್ಲ ಮೇಡಮ್, ಅವತ್ತೊಂದು ದಿವಸ ಕೆಲಸ ಹೋಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಅವತ್ತು ಓಟ್ ಹಾಕ್ಬೇಕು ಮೇಡಮ್. ಇದನ್ನು ಓಟ್ ಹಾಕಲ್ಲ ಅಂದರೆ ಅವನಂತ ಮುಟ್ಟಾಳ, ಅವನಿಗೆ ಯಾವುದೇ ಸೌಲಭ್ಯಗಳನ್ನು ಕೊಡಬಾರ್ದು. ನಾವು ಎಣ್ಣೆ ತಗೊಳ್ಳೋರಲ್ಲ, ದುಡ್ಡು ತಗೊಳ್ಳೋದಿಲ್ಲ. ನಮ್ಮ ಹಕ್ಕು ಮತ ಚಲಾಯಿಸಬೇಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, 26 ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈಗ ಆಲ್ರೆಡಿ ಸರ್ಕಾರ ಕೂಡ ಒಂದಷ್ಟು ಆದೇಶಗಳನ್ನು ಹೊರಡಿಸಿದೆ. ಮತದಾನ ಅನ್ನುವಂಥದ್ದು ಎಲ್ಲರ ಹಕ್ಕು ಕೂಡ ಹೌದು. ಎಲ್ಲರೂ ಕೂಡ ಕಡ್ಡಾಯವಾಗಿ ಮತವನ್ನು ಚಲಾಯಿಸಬೇಕು ಅಂತ ಹೇಳಿ ಈಗ ಆಲ್ರೆಡಿ IT-BT ಕಂಪ್ನಿಗಳಿಗೂ ಕೂಡ ರಜವನ್ನು ಘೋಷಣೆ ಮಾಡಿದೆ. ಏನು 26ನೇ ತಾರೀಕಿದೆ, ಅವತ್ತಿನ ದಿನ ರಜೆಯನ್ನು ಘೋಷಣೆ ಕೂಡ ಮಾಡಿದೆ. ಆದರೆ ಕೆಲವರು ಒಂದಷ್ಟು ಟ್ರಿಪ್ಗಳಿಗೆ ಪ್ಲ್ಯಾನ್ ಹಾಕಿದ್ದಾರೆ, ರಜೆ ಇದೆ ಅವತ್ತು ಎಂಜಾಯ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಚಿಂತೆಯಲ್ಲಿದ್ದಾರೆ. ಇನ್ನು ಕೆಲವರು ಇಲ್ಲ, ಅವತ್ತು ಕಡ್ಡಾಯವಾಗಿ ಮತವನ್ನು ಚಲಾಯಿಸಬೇಕು, ಆ ಕಾರಣಕ್ಕೋಸ್ಕರ ನಮಗೆ ರಜೆ ಕೂಡ ಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಸೊ ಹಾಗಾದರೆ ಇದ್ರ ಬಗ್ಗೆ ನಮ್ಮ ಜನಸಾಮಾನ್ಯರು ಏನು ಹೇಳ್ತಾರೆ? ಮತವನ್ನು ಚಲಾಯಿಸ್ತಾರಾ ಅಥವಾ ಚಲಾಯಿಸಲ್ವಾ? ಎಸ್, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಬನ್ನಿ. ನೇ ತಾರೀಕು ಮತದಾನ ಶುರುವಾಗ್ತಿದೆ. ಸೊ ನೀವು ಮತ ಹಾಕ್ತೀರಾ ಅವತ್ತು ಹೇಗೆ ಅಂತ? ಡೆಫಿನೆಟ್ಲಿ ಐ ಆಮ್ ಎ ಗೌರ್ಮೆಂಟ್ ಸರ್ವೆಂಟ್. ನಿಮಗೂ ಕೂಡ ಅವತ್ತು ರಜಾನ ಘೋಷಣೆ ಮಾಡಿ ಘೋಷಣೆ ಮಾಡಿದ್ರೆ ಆ್ಯಕ್ಚುಲಿ ನಮಗೆಲ್ಲ ಯಾವಾಗಲೂ ಎಲೆಕ್ಷನ್ ಡ್ಯೂಟಿ ಇರುತ್ತೆ. ನಾನು ರಿಟೈರ್ ಆಗೋದ್ರಿಂದ ನನಗೆ ಎಕ್ಸೆಂಪ್ಷನ್ ಸಿಕ್ಕಿದೆ. ನಾವು ಪೋಸ್ಟಲ್ ಬ್ಯಾಲೆಟ್ ಕಳಿಸ್ತಾ ಇದ್ವಿ, ಅದು ಒಂದು ಸತಿನೂ ಪೋಸ್ಟಲ್ ಬ್ಯಾಲೆಟ್ ನಮಗೆ ಬಂದಿರಲಿಲ್ಲ ಪ್ರಾಂಪ್ಟಾಗಿ. ಅವತ್ತು ಎಂಟೈರ್ ನಿಮ್ಮ ಡಿಪಾರ್ಟ್ಮೆಂಟಿಗೆ ರಜಾ ಅಂತ ಪಬ್ಲಿಕ್ ಹಾಲಿಡೇ ಅದು. ಓಕೆ, ಬಟ್ ಕೆಲವರು ಪಬ್ಲಿಕ್ ಹಾಲಿಡೇ ಅಂದ ತಕ್ಷಣ ಬಿಡಪ್ಪ ಮಜಾ ಮಾಡೋಣ, ಕಂಟಿನ್ಯೂಸ್ ರಜಾ ಇದೆ ಶನಿವಾರ ಭಾನುವಾರ. ಸಿವಿಲ್ ಸಿಟಿಸನ್ಸ್ ಅದು ಮಾಡ್ತಾರೆ. ಆಮೇಲೆ ನಾವು ಬಡ್ಕೊಳ್ಬಾರ್ದಲ್ಲ, ನಾನು ಕರೆಕ್ಟ್ ಕ್ಯಾಂಡಿಡೇಟ್ ಬಂದಿಲ್ಲ ನಮಗೆ ಅಂತ. ನಾವು ನಮ್ಮ ಕರ್ತವ್ಯ ಮಾಡಿದ ಹೌ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಲ್ವಾ? ವಿತೌಟ್ ವೋಟಿಂಗ್ ಐ ಸೇ ದ ರಾಂಗ್ ಪರ್ಸನ್ ಇಸ್ ಸೆಲೆಕ್ಟೆಡ್, ಇಟ್ಸ್ ರಾಂಗ್ ಅಲ್ವಾ? ಸೊ ನಮ್ಮ ಕರ್ತವ್ಯ ನಾವು ಮಾಡಬೇಕು ಆ್ಯಸ್ ಸಿಟಿಸನ್ಸ್ ಆಫ್ ಇಂಡಿಯಾ. ಸುಮ್ಮನೆ ಹಾಲಿಡೇ ಕೊಡ್ತಾರೋ ಬಿಡ್ತಾರೋ, ಯು ಹ್ಯಾವ್ ಟು ಎಕ್ಸಸೈಸ್ ಯುವರ್ ಇದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಕಂಡಕ್ಟರ್ ಸಾಹೇಬ್ರಿದ್ದಾರೆ, ಮಾತಾಡ್ಸೋಣ. ಏನು ಸರ್, ಮತದಾನ 26ನೇ ತಾರೀಕು? ಡ್ರೈವರು ಸಾರಿ ಸರ್, ಡ್ರೈವರು. ನೋಡಿ ನಾನೇ ಕನ್ಫ್ಯೂಷನ್ ಆಗ್ಬಿಟ್ಟೆ. ಸಾರಿ, ನಾವೇನು ಮಾಡೋ ಎಲ್ಲ ಪಬ್ಲಿಕ್ ಬೈಟ್ಸ್ ಅದು ಇದು ತಗೊಂತಿರೋದ್ರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಹೇಳಿ, ಮತದಾನ 26ನೇ ತಾರೀಕು, ವೋಟ್ ಮಾಡ್ತೀರಾ? ಏನು ಮಾಡ್ತೀವಿ, ವೋಟ್ ಮಾಡೇ ಮಾಡ್ತೀವಿ. ಹೌದಾ, ಸೂಪರ್. ಯಾಕೆ ವೋಟ್ ಮಾಡ್ತೀರಾ? ಯಾಕೆಂದರೆ ನಮ್ಮ ಮಕ್ಕಲ್ವ ಅದು, ನಮ್ಮ ರೈಟ್ಸ್ ನಾವು ಮಾಡಲೇಬೇಕು. ಆದರೆ ಕೆಲವರು ಅವತ್ತು ಹಾಲಿಡೇ ಇದು ಮಜಾ ಮಾಡೋಣ ಅಂತ ಫುಲ್ ಟ್ರಿಪ್ಗೆ ಪ್ಲ್ಯಾನ್ ಹಾಕ್ಕೊಂಡವ್ರೆ. ಓಟು ನಮ್ಮ ಮಕ್ಕಳು ನಾವು ಮಾಡಲೇಬೇಕು. ಟ್ರಿಪ್ ಇನ್ನೊಂದಿನ ಮಾಡ್ಬೋದು, ಎಲೆಕ್ಷನ್ 5 ವರ್ಷಕ್ಕೊಂದ್ಸಲ ಬರೋದು, ಮಾಡಲೇಬೇಕದು. ಮಾಡಲೇಬೇಕು. ಸರಿ, ನಿಮ್ಮ ಡಿಪಾರ್ಟ್ಮೆಂಟಿಗೆ ಏನಾದರೂ ರಜಾ ಘೋಷಣೆ ಮಾಡಿದಾರಾ ಅಂತ? ಇಲ್ಲ ಅನ್ಸುತ್ತೆ, ರಜೆ ಎಲ್ಲ ಏನು ಕೊಡಲ್ಲ ಅನ್ಸುತ್ತೆ. ರಜೆ ಇಲ್ಲ ಅಣ್ಣ, ರಜೆ ಎಲ್ಲ ಕೊಡಲ್ಲ ಸರ್. ರಜಾ ಕೊಡ್ಬೇಕು, ಮತ್ತೆ ಈಗ ಎಲ್ಲರೂ ವೋಟ್ ಮಾಡೋಕ್ಕೆ ಹೆಂಗೆ ಸಾಧ್ಯ? ಒಂದಿನ ರಜೆ ಬೇಕಾ ವೋಟ್ ಮಾಡೋಕ್ಕೆ? ಬೇಕಾಗುತ್ತೆ. 10 ನಿಮಿಷ ಅರ್ಧ ಗಂಟೆ ಹೋಗಿ ವೋಟ್ ಮಾಡಿಬಿಟ್ಟು ವಾಪಸ್ ಬರ್ಬೋದು ಡ್ಯೂಟಿಗೆ. ಹಾಂ, ಅಲ್ಲಿ ಸ್ವಲ್ಪ ಲೇಟಾಗಿ ಬಂದರೂ ಆಯಿತು, ಒಂದು ಹಾಫ್ ಆನ್ ಅವರು ಹೋಗಿ ವೋಟ್ ಮಾಡ್ಬಿಟ್ಟು ವಾಪಸ್ ಬರ್ಬೋದು ನಾವು. ಅದರಲ್ಲೇನು ಅಂದರೆ ರಜಾ ಅಂತ ಏನೂ ಕೊಟ್ಟಿಲ್ಲ. ವೋಟ್ ಮಾಡಬೇಕು ಅನ್ನೋದೇನಿಲ್ಲ. ಬೆಳಗ್ಗೆ ಬೇಗ ಎದ್ದೋದ್ರೆ ಖಾಲಿ ಇರುತ್ತೆ, ಹೋಗಿ ವೋಟ್ ಮಾಡ್ಬಿಟ್ಟು ಬರ್ಬೋದು ಡ್ಯೂಟಿಗೆ. ಮಾಡಿದ್ದೀವಲ್ಲ ನಾವು ಆ ಥರ. ಸೂಪರ್. ಮತ್ತೆ ಯಾರಿಗೆ ಏನಾದ್ರು ವೋಟ್ ಮಾಡೋ ಪ್ಲಾನ್ ಇದೆನಾ? ಏನು ಕತೆ? ಅವನ್ನೆಲ್ಲ ಹೇಳೋಕ್ಕಾಗತ್ತಾ ವೋಟ್ ಯಾರಿಗೆ ಮಾಡ್ತೀವಿ ಅಂತ? ಅದನ್ನೆಲ್ಲ ಹೇಳಬಾರ್ದು. ಒಟ್ಟು ನಾವು ವೋಟ್ ಮಾಡೋದು ಮಾಡೇ ಮಾಡ್ತೀವಿ. ಸರ್, 26ನೇ ತಾರೀಕು ಮತದಾನ. ಸೊ ನೀವು ಮತ ಹಾಕ್ತೀರಾ ಹೇಗೆ ಅಂತ? ಹಾಕ್ತೀನಿ ಮೇಡಮ್, ಹಾಕ್ಲೇಬೇಕಲ್ವಾ? ಹೌದು, ಅದು ಆ್ಯಕ್ಚುಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ, ಹಾಕ್ಲೇಬೇಕು. ಅವರು ನಮಗೆ ಒಳ್ಳೇದು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಆ್ಯಸ್ ಎ ಸಿಟಿಸನ್ ನಾವು ಅದು ಹಾಕ್ಲೇಬೇಕಾಗುತ್ತೆ. ದಟ್ ಈಸ್ ಅವರ್ ರೈಟ್, ಹಾಕ್ಲೇಬೇಕು. ಓಕೆ, ನಿಮಗೇನಾದರೂ ಅವತ್ತು ರಜಾ ಕೊಟ್ಟಿದ್ದಾರೆ? ನೀವೇನು ಕೆಲಸ ಮಾಡ್ಕೊಂಡಿರೋದು ಅಂತ? ನಾನು ಟೆಕ್ನಿಕಲ್ ಸಪೋರ್ಟರು. ರಜಾ ಏನೂ ಇಲ್ಲ ಮೇಡಮ್ ನಮಗೆ, ಇಲ್ಲ. ಮತ್ತೆ ಹೇಗೆ ಮತ ಚಲಾಯಿಸ್ತೀರಾ ಅಂತ? ಈವ್ನಿಂಗ್ ಬಂದು ಇದು ಮಾಡ್ಬೋದಲ್ಲ, ವೋಟ್ ಮಾಡಲೇಬಲ್ವಾ? ಈವ್ನಿಂಗ್ ಬಂದು ವೋಟ್ ಹಾಂ, ಈವ್ನಿಂಗ್ ಬಂದ್ಬಿಟ್ಟು ವೋಟ್ ಮಾಡ್ತೀನಿ. ಯಾಕೆ ರಜಾ ಕೊಟ್ಟಿಲ್ಲ? ಯಾಕಂದರೆ ರಜಾ ಕೊಡಬೇಕು ಅಂತ ಹೇಳಿತ್ತು. ವರ್ಕ್ ಮಾಡ್ತಾ ಇದ್ದು MNC ವರ್ಕು, ಅಂದರೆ ನಾವು ಬೇರೆ ಕಂಟ್ರಿಗೆ ವರ್ಕ್ ಮಾಡ್ತಾಯಿದ್ವಿ. ಸೊ ಅಲ್ಲಿ
ದೇ ಆರ್ ನಾಟ್ ಅದು ಇದು ಮಾಡ್ತಾ ಇಲ್ಲ. ನಮ್ಮ ಇಂಡಿಯನ್ ಇದಕ್ಕೋಸ್ಕರ ಅವರು ರಜಾ ಕೊಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಮಗೆ ರಜಾ ಇಲ್ಲ. ಆದರೆ ಬಟ್ ನಾವು ರೆಸ್ಪಾನ್ಸಿಬಿಲಿಟಿಯಾಗಿ ಇದು ಮಾಡ್ಬೇಕಂದ್ಬಿಟ್ಟು ನಾವು ಸಾಯಂಕಾಲ ಈವ್ನಿಂಗ್ ಬಂದ್ಬಿಟ್ಟು ಇಲ್ಲ 1 hour ಪರ್ಮಿಷನ್ ತೊಗೊಂಡು ಬಂದು ಹೋಲ್ಡ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಒಂದು ಗ್ಯಾಂಗೇ ನಮ್ಮ ಜೊತೆಗಿದೆ, ಮಾತಾಡ್ಸೋಗೋಣ. ಫುಲ್ಲು ಹೆಂಗೆ ಯೂತ್ಸು ಏನು ಸರ್ ಅಕ್ಕಿದೆ ತಾನೇ ನಿಮಗೆ ಮತ ಮಾಡೋದೇನು? ಹೌದು ಮೇಡಮ್, 5 ವರ್ಷ ಆಯಿತು ಬಂದು. ಓ 5 ವರ್ಷ ಆಯಿತು. 5 ವರ್ಷದಿಂದ ಕಂಟಿನ್ಯೂಸ್ ಆಗಿ ವೋಟ್ ಮಾಡ್ತಾ ಇದ್ದೀರಾ ಅಂತ? ಮಾಡ್ತಾಯಿದ್ದೀವಿ ಮೇಡಮ್, ಮಾಡ್ತಾಯಿದ್ದೀವಿ. ದೇಶ ಏನಾದ್ರು ಉದಾರಾಗಿದ್ದೇನಾ ನೀವು ವೋಟ್ ಮಾಡಿದ್ಮೇಲೆ ಅಂತ? ಹಂಗೇನಾಗಿಲ್ಲ ಮೇಡಮ್. ಈಗ ನಾವು ಕುಮಾರಣ್ಣನ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಮಂಡ್ಯ ಕ್ಷೇತ್ರದಿಂದ. ಅವ್ರು ಬಂದರೆ ಏನಾರು ಮಾಡ್ತಾರೆ ಅಂತ ಒಂದು ಭರವಸೆ ಐತೆ. ಹಂಗಾಗಿ ಕುಮಾರಣ್ಣಂಗೆ ಎಲ್ಲರೂ ಓಟ್ ಹಾಕಂತ ಇದ್ದೀವಿ. ಎಲ್ಲ ಕುಮಾರಣ್ಣನ ಪಕ್ಷನಾ? ಹೌದು ಮೇಡಮ್. ಓಕೆ, 26ನೇ ತಾರೀಕು ಮತದಾನ. ಏನು ಎಲ್ಲರೂ ವೋಟ್ ಮಾಡ್ತಿದ್ದೀರಾ ಏನು ಕತೆ? ಹೌದು. ಅಥವಾ ರಜಾ ಅಂತ ಎಲ್ಲ ಟ್ರಿಪ್ಗೆ ಪ್ಲಾನ್? ಮೇಡಮ್ ನಾವು ಈಗ ಇಲ್ಲಿ ಸ್ಪೋರ್ಟ್ಸ್ ಆಡಕ್ಕೆ ಬಂದಿರೋದು, ಆದ್ರೂ ಮುಗಿಸ್ಕೊಂಡು ಮಂಡ್ಯಕ್ಕೆ ಹೋಗಿ ಕುಮಾರಣ್ಣಂಗೆ ಓಟ್ ಹಾಕಿ ಆಮೇಲೆ ಮತ್ತೆ ಇಲ್ಲಿಗೆ ಬರ್ಬೇಕು ಮೇಡಮ್. ಏನು ಕುಮಾರಣ್ಣನ ಮೇಲೆ ಅಷ್ಟೊಂದು ಪ್ರೀತಿ ಅಂತ? ಏನು ನಮ್ಮ ಮಣ್ಣಿನ ಮಗ ಮಣ್ಣಿನ ಮಗ ಅಂತಾನ? ಅಲ್ಲ, ಕೆಲವರೆಲ್ಲ ಅವತ್ತಿನ ದಿನ ವೋಟ್ ಹಾಕಲ್ಲ. ಮಜಾ ಮಾಡೋಣ ಬಿಡು, ರಜಾ ಇದೆ, ಜಾಲಿ ಮಾಡೋಣ ಅಂತಿರ್ತಾರೆ. ಅವ್ರಿಗೆ ಏನು ಹೇಳ್ತೀರಾ? ಮೇಡಮ್ ಎಲ್ಲ ಪ್ರತಿಯೊಬ್ಬನೂ ಓಟ್ ಹಾಕಬೇಕು. ಯಾಕೆಂದರೆ ಅದು ನಮ್ಮ ಹಕ್ಕು. ಅದನ್ನ ಯಾರೂ ಮಾರ್ಕೋಬಾರ್ದು. ಆಮೇಲೆ ಓಟ್ ಹಾಕಿ ನಮ್ಮ ದೇಶಕ್ಕೆ ಪ್ರಜೆನ ಇದು ಮಾಡಬೇಕು. ಓಕೆ, ನೀವೇನಾದ್ರು ದುಡ್ಡು ಇಸ್ಕೊಂಡಿದ್ದೀರಾ ಅಂತ ಓಟ್ ಹಾಕಕ್ಕೆ? ಇಲ್ಲ ಮೇಡಮ್, ಹಂಗೇನು ಕೊಟ್ಟಿಲ್ಲ. ನೋಡ್ಬೇಕು. ಕೊಟ್ಟರೆ ಇಸ್ಕೊಳ್ತೀರಾ? ಹಂಗೇನು ಮಾಡಲ್ಲ ಮೇಡಮ್. ಓಟ್ನ ಮಾರ್ಕೊಳ್ಳಲ್ಲ ಮೇಡಮ್. ಇಲ್ಲ. ಸಬಾಷ್, ನಿಮ್ಮಂಥ ಯೂತ್ಸ್ಗಳಿರಬೇಕು. ಥ್ಯಾಂಕ್ ಯು. ಓಕೆ, BMTCಲೇ ಕೆಲಸ ಮಾಡೋರು ಒಬ್ರು ಇದ್ರೆ ಮಾತಾಡ್ಸೋಣ. ಸರ್, 26ನೇ ತಾರೀಕು ಮತದಾನ ಶುರುವಾಗ್ತಿದೆ, ಕೌಂಟ್ಡೌನ್ ಶುರುವಾಗಿದೆ. ನೀವು ವೋಟ್ ಹಾಕ್ತೀರಾ ಇಲ್ವಾ ಅಂತ? ವೋಟ್ ಹಾಕ್ತೀವಿ. ಒಳ್ಳೆ ಅಭ್ಯರ್ಥಿ ನೋಡಿ ವೋಟ್ ಹಾಕ್ತೀವಿ. ಒಳ್ಳೆ ಅಭ್ಯರ್ಥಿ. ಈ ಸಲಿನಾರು ಒಳ್ಳೆ ಅಭ್ಯರ್ಥಿ ಬರ್ತಾರೆ ಅನ್ಸುತ್ತಾ ನಿಮಗೆ? ಬರ್ತಾರೆ, ಬರ್ದೇನೇನೂ ಇಲ್ಲ. ಎಲ್ಲರೂ ಮಾಮೂಲಿ ಕಾಮನ್, ಅದು ಏನು ಮಾಡೋಕ್ಕಾಗಲ್ಲ. ನೋಡಿ ಒಳ್ಳೆ ಅಭ್ಯರ್ಥಿ ಚಾಯ್ಸ್ ಮಾಡಿ ವೋಟ್ ಹಾಕ್ಬೇಕು. ಯಾರಾದರೂ ಅಷ್ಟೇ ನೋಡಿ ಚಾಯ್ಸ್ ಮಾಡಿ, ನೋಡಿ ಯಾರ್ಯಾರಿಗೆ ಬೇಕು ಮತದಾನ ನೋಡಿ ಮಾಡಿ. ಯಾರಿಗೆ ಬೇಕು ದುಡ್ಡು ಕೊಡ್ತಾರೆ, ಇದು ಅವ್ರು ಅದು ಕೊಡ್ತಾರೆ ಇದು ಕೊಡ್ತಾರೆ ಅಂತ ಹೇಳಿ ವೋಟ್ನ ಹಾಕಕ್ಕೆ ಹೋಗ್ಬೇಡಿ. ನಿಮ್ಮ ಮತ ಅದು. ನೀಟಾಗಿ ಒಳ್ಳೆ ಅಭ್ಯರ್ಥಿ ನೋಡಿ ಮತ ಚಲಾಯಿಸಿ. ಅಲ್ಲ, ದುಡ್ಡು ಕೊಟ್ಟರೆ ವೋಟ್ ಹಾಕೋರು ಜನ ತುಂಬ ಇದ್ದಾರೆ. ನೀವು ಅವ್ರಿಗೆ ಏನು ಹೇಳ್ತೀರಾ ಅಂತ? ದುಡ್ಡು ಕೊಟ್ಟರೆ ಹಾಕ್ತಾರೆ ವೋಟ್ನ. ಬಟ್ ಸ್ವಲ್ಪ ತಿಳುವಳಿಕೆ ಇರೋರು ಅವ್ರಿಗೆ ಬುದ್ಧಿವಾದ ಹೇಳಿ ಯಾವ ಅಭ್ಯರ್ಥಿ ಚೆನ್ನಾಗಿದ್ದಾನೆ ಅವ್ರು ನೋಡಿ, ಯಾರು ಕೆಲಸ ಮಾಡ್ತಾರೆ ಅಂತವ್ರಿಗೆ ವೋಟ್ ಹಾಕಬೇಕು ಅಂತ ನನ್ನ ಅಭಿಪ್ರಾಯ. ಸರಿ, ಕೆಲವರು 26ನೇ ತಾರೀಕು ರಜಾ ಇದೆ ಅಂತ ಅಂದ್ಬಿಟ್ಟು ವೋಟೇ ಹಾಕಲ್ಲ ಅನ್ನೋ ಥರ ಟ್ರಿಪ್ ಮಾಡ್ಬೇಕಂತ ಪ್ಲಾನ್ಸ್ ಹಾಕೊಂಡವ್ರೆ. ಅವ್ರಿಗೆ ಏನು ಹೇಳ್ತೀರಾ ಅಂತ? ಪ್ಲಾನ್ಸ್ ಅವರು ವೋಟ್ ಹಾಕ್ಲೇಬೇಕಲ್ಲ, ಅವ್ರ ಹಕ್ಕಲ್ವ ಅದು. ಒಬ್ಬ ಮತದಾನದ ಪ್ರತಿಯೊಬ್ಬನ ಹಕ್ಕು. ಒಬ್ಬ ಭಾರತದ ಪೌರ ಆದಮೇಲೆ ಅವನ ಧರ್ಮ ಅದು. ಅವನದು ವೋಟ್ ಹಾಕಿಲ್ಲ ಅಂದರೆ ಅವನ ಅಭ್ಯರ್ಥಿನೇ ಇಲ್ಲಿ ಇರೋದಕ್ಕೆ ನಾಲಾಯಕ ಆಗ್ತಾನೆ. ಅದು ಕರ್ತವ್ಯ, ಅವ್ನ ಮಾಮೂಲಿ ಹೆಂಗೆ ಒಂದು ಜಾಬ್ದು ಕರ್ತವ್ಯನೋ ಮತದಾನದ್ದು ಅದೇ ಇಂಪಾರ್ಟೆಂಟು. ಹಾಕ್ಬೇಕು ಓಟ. ಸರ್, 26ನೇ ತಾರೀಕು ಮತದಾನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಭಾರತದಲ್ಲಿ ಜನಿಸಿರುವಂಥ ಪ್ರತಿಯೊಬ್ಬರಿಗೂ ನಮ್ಮ ಸಂವಿಧಾನ ಕಲ್ಪಿಸಿ ಕೊಟ್ಟಂಥ ಒಂದು ಮಹತ್ವವಾದ ಒಬ್ಬ ಸಾಮಾನ್ಯ ಜನನಿಗೆ ಸಿಕ್ಕಂಥ ಅವಕಾಶ. ಇದನ್ನು ಪ್ರತಿಯೊಬ್ಬ ಮತದಾರನೂ ಸದುಪಯೋಗ ಪಡಿಸ್ಕೊಬೇಕಾಗುತ್ತೆ. ಆ ದಿನ ಶನಿವಾರ ಮತ್ತೆ ರಜಾ ಹಾಕಿ ಬೆಂಗಳೂರಲ್ಲಿ 3 ದಿನ ಅಂತೇಳಿ ಮಜಾ ಮಾಡೋದಕ್ಕೆ ಅಲ್ಲಿ ಇಲ್ಲಿ ಹೊರಗಡೆ ಹೋಗೋ ಬದಲು ತನ್ನ ಮತದ ಅರಿವು ಮತ್ತು ಪ್ರಜ್ಞೆ ಇದ್ದು ಅಮೂಲ್ಯವಾದ ಮತವನ್ನು ತನ್ನ ಇಚ್ಛೆಗೆ ಮತ್ತು ಪ್ರಾಮಾಣಿಕರಿಗೆ ಹಾಕೋವಂಥ ಕೆಲಸ ಪ್ರತಿಯೊಬ್ಬನೂ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಿದ್ದೀನಿ. ಸರ್, ಇನ್ನೊಂದು ವಿಚಾರ, ಈ ಕೂಲಿ ಕಾರ್ಮಿಕರಿಗೆ ಅವತ್ತಿನ ದಿನ ಎಲ್ಲ ಈಗ ಮಾರ್ಕೆಟಲ್ಲಿ ಇದ್ದೀವಿ ನಾವು. ಸೊ ಅವತ್ತಿನ ದಿನ ಏನಾದರೂ ರಜಾ ಇರುತ್ತಾ, ಏನು ಕತೆ? ಖಂಡಿತ ರಜಾ ಇರುತ್ತೆ. ಆ ದಿನ ಇನ್ನೂ ನಮ್ಮ ಅಸೋಸಿಯೇಷನಿಂದ ಡಿಸಿಷನ್ ಆಗಿಲ್ಲ. ನನ್ನ ತಿಳುವಳಿಕೆಯಲ್ಲಿ ಮತದಾನದ ದಿನ ಇಲ್ಲಿ ಇರೋವಂಥ ಎಲ್ಲರಿಗೂ ರಜಾ ಇರುತ್ತೆ. ಓಕೆ, ಬಟ್ ಅವತ್ತಿನ ದಿನ ಈ ರಜಾ ಅಂತ ಅಂದ್ಬಿಟ್ಟು ಕೆಲವರು ಟ್ರಿಪ್ ಹೋಗೋ ಪ್ಲ್ಯಾನ್ಸ್ ಇರುತ್ತೆ, ವೋಟ್ ಹಾಕೋದಿಲ್ಲ, ಬೇಜವಾಬ್ದಾರಿತನ ಭಾಳ ಇರುತ್ತೆ. ಅವ್ರಿಗೇನು ಹೇಳ್ತೀರಾ ಅಂತ? ಅಂಥ ಮುಟ್ಟಾಳರಿಂದನೇ ದೇಶ ಇವತ್ತಿನ ಅವನತಿಗೆ ಕಾರಣ ಆಗುತ್ತೆ, ಮುಂದಿನ ಅವನತಿಗೆ ಅಂತ. ಅದರಲ್ಲೂ ಕೂಡ ವಿದ್ಯಾವಂತ ಜನನೇ ಆ ರೀತಿ ಮಾಡ್ತಾರೆ. ತೀರಾ ಬಡತನದಲ್ಲಿದ್ದಂಥ ಜನ ವೋಟ್ ಹಾಕ್ತಾರೆ. ಆದರೆ ಇವರಿಗೆ ತಮ್ಮ ಮುಂದಿನ ಎಲ್ಲ ಸವಲತ್ತುಗಳು ಬೇಕು, ಆದರೆ ವೋಟ್ ಹಾಕೋದಕ್ಕೆ ಮಾತ್ರ ಇವರಿಗೆ ಸಾಧ್ಯನೇ ಇಲ್ಲ. ತನ್ನ ಮಜಾ, ತನ್ನ ತೆವಲು, ತನ್ನ ಅವಕಾಶಗಳನ್ನು ಬಳಸ್ಕೊಂಡು ಬೇರೆ ಸುತ್ತಾಡೋದಕ್ಕೆ ಹೋಗ್ತಾರೆ. ಮೋಜು ಮಸ್ತಿಗೆ ಗಮನ ಕೊಟ್ಟಂಗೆ ಮತದಾನಕ್ಕೆ ಗಮನ ಕೊಟ್ಟರೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಒಳ್ಳೆಯ ವ್ಯಕ್ತಿ ಆಡಳಿತಕ್ಕೆ ಬರ್ತಾನೆ, ಒಳ್ಳೆಯ ಪಕ್ಷ ಆಡಳಿತಕ್ಕೆ ಬರುತ್ತೆ, ಜನಗಳ ಸಾಮಾನ್ಯ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಾರೆ. ಅಂಥವ್ರನ್ನ ಎಲೆಕ್ಷನಲ್ಲಿ ಆಯ್ಕೆ ಮಾಡೋ ಅಂಥ ಅವಕಾಶನ ಕಳ್ಕೊತಾರೆ. ಅಂದರೆ ಅಂಥ ಅರಿವಿಗೇಡುಗಳು ನಾಳೆ ಆ ಸೌಲಭ್ಯ ಇಲ್ಲ, ಹಂಗಾಯಿತು ಹಿಂಗಾಯಿತು, ಅಲ್ಲಿ ಫ್ಲೇವರ್ ಇಲ್ಲ, ಇದಾಯಿತು ಅಂತೇಳಿ ಕತೆ ಹೇಳ್ತಾರೆ. ಆ ಕತೆ ಹೇಳೋದಕ್ಕೆ ಅವಕಾಶ ಇರಬಾರ್ದು. ಅಂದರೆ ಪ್ರತಿಯೊಬ್ಬನೂ ತನ್ನ ಮತದಾನದ ತಿಳ್ಕೊಂಡು ವೋಟ್ ಮಾಡೋದನ್ನು ಕಲಿಬೇಕು.
ಆದರೆ ನೀವು ದುಡ್ಡು ಕೊಟ್ಟರೆ ಓಟ್ ಹಾಕೋ ಅಂತ ಕ್ಯಾಟಗರಿನ ಏನು ಸರ್, ಕೆಲವ್ರು ಹಂಗೆ ಇರ್ತಾರೆ, ಸೊ ಹಂಗಾಗಿ ಕೇಳ್ತಾ ಇದ್ದೀನಿ. ಅದು ಅವರವರು ಬೆಳೆದು ಬಂದ ರೀತಿ ನೀತಿಯಲ್ಲಿ ಇರುತ್ತೆ. ಕೆಲವರು ಕಷ್ಟ ಕಾರ್ಪಣ್ಯಗಳಿಂದ ಇರ್ತಾರೆ, ಆಮೇಲೆ ಜಾತಿಯಿಂದ ನೋಡಿ ಓಟ್ ಹಾಕ್ತಾರೆ, ಆಮೇಲೆ ಎಣ್ಣೆಗೆ ಎಂಡಕ್ಕೆ ತಮ್ಮನ್ನು ತಾವೇ ಮಾರ್ಕೊಂತಾರೆ. ಅಂಥ ಅಯೋಗ್ಯರು ಅರಿತ್ಕೊಂಡು ಮತದಾನ ಮಾಡಿದರೆ ಯೋಗ್ಯ ವ್ಯಕ್ತಿ ಗೆಲ್ತಾನೆ. ನನ್ನ ಮತ ಪ್ರಾಮಾಣಿಕರಿಗೆ, ನನ್ನ ಮತ ನನ್ನ ತಿಳುವಳಿಕೆಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ KRS ಪಕ್ಷ ಅಂತೇಳಿದೆ, KRS ಪಕ್ಷಕ್ಕೆ ನನ್ನ ಮತ. 26ನೇ ತಾರೀಕು ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸೊ ನೀವು ಅವತ್ತಿನ ದಿನ ಮತ ಹಾಕ್ತೀರಾ ಹೇಗೆ? ಖಂಡಿತವಾಗಿಯೂ ಅವತ್ತು ನಾವು ಮತ ಹಾಕ್ತೀವಿ. ಆಮೇಲೆ ಭಾರತ ಸಂವಿಧಾನದ ಒಂದು ಅರ್ಥದಲ್ಲಿ ಈ ಮತಕ್ಕೆ ಇರತಕ್ಕಂಥ ಒಂದು ಪ್ರಾಮುಖ್ಯತೆ, ಯಾವುದಾದ್ರೂ ಹಕ್ಕು ನಮ್ಮ ಸಂವಿಧಾನದ ಅಡಿಯಲ್ಲಿ ಇದ್ದಿದ್ದರೆ ಆ ಹಕ್ಕು ಮತದಾನಕ್ಕಿಂತ ಶ್ರೇಷ್ಠ ಹಕ್ಕು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಮತ್ತು ನಮ್ಮ ಭಾರತ ದೇಶದ ಕಾನೂನೇನಿದೆಯಲ್ಲ, ಕಾನೂನಿನ ಅಡಿಯಲ್ಲಿ ಅದರ ಗೌರವಯುತವಾದಂಥ ಒಂದು ಹಕ್ಕು ಬೇರೆ ಯಾವುದೂ ಇಲ್ಲ. ನನ್ನ ಮತ ನನ್ನ ಹಕ್ಕು ಅನ್ನುವಂಥ ಶೀರ್ಷಿಕೆ ನಾನು ಹೇಳ್ತಾ ಇದ್ದೀನಿ. ಇದನ್ನು ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರೂ ಈ ಮೊದಲನೇ ಹಂತದಲ್ಲಿ ಏನು ನಡೀತಾ ಇದೆ, 14 ಲೋಕಸಭಾ ಕ್ಷೇತ್ರಗಳಲ್ಲಿ ಏನು ಚುನಾವಣೆ ನಡೀತಾ ಇದೆ, ಅದರಲ್ಲಿ ಪ್ರತಿಯೊಬ್ಬರೂ ನನ್ನ ಮತ ನನ್ನ ಹಕ್ಕು ಅನ್ನುವಂಥ ಸ್ವಾಭಿಮಾನದಿಂದ ಹಕ್ಕನ್ನು ಖಂಡ ತುಂಡವಾಗಿ ಚಲಾಯಿಸಬೇಕಂಥೇಳಿ ನಾನು ಚಲಾವಣೆ ಮಾಡ್ತೀನಿ, ನನ್ನ ಸ್ನೇಹಿತರಿಗೂ ಚಲಾವಣೆ ಮಾಡೋಕ್ಕೆ ಹೇಳ್ತೀನಿ. ಹಾಗೆ ಪ್ರತಿಯೊಬ್ಬರೂ ಈ ಶೀರ್ಷಿಕೆ ಅಡಿಯಲ್ಲಿ ತಮ್ಮ ಹಕ್ಕನ್ನು ತಾವು ಸ್ಥಾಪಿಸ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ. ಕೆಲವರು ಈ ಮತವನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ತಾರೆ. ಸೊ ಅವ್ರಿಗೆ ಏನು ಹೇಳ್ತೀರಾ ಸರ್? ದುಡ್ಡು ಕೊಟ್ಟು ಓಟ್ ಹಾಕ್ತಾರೆ, ಕೆಲವರು ದುಡ್ಡು ಇಸ್ಕೊಂಡು ಓಟ್ ಹಾಕ್ತಾರೆ. ಸೊ ಅವ್ರಿಗೆ ಏನು ಹೇಳ್ತೀರಾ ಅಂತ? ಕೆಲವೊಬ್ಬರು ಅತ್ಯಂತ ಬಡವರು ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ. ಅವರಿಗೆ ಈ ರಾಷ್ಟ್ರೀಯ ಪಕ್ಷಗಳಾಗಲಿ ಅವರೆಲ್ಲ ಅವ್ರನ್ನ ಏನಾದರೂ ಮಾಡಿ ತಮ್ಮ ಮತವನ್ನು ಪಡ್ಕೋಬೇಕು, ತಮ್ಮ ಒಂದು ಪಕ್ಷವನ್ನು ರಾಷ್ಟ್ರೀಯ ಪಕ್ಷಕ್ಕೆ ಜೋಡಣೆ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಕೋನದಲ್ಲಿ ಆ ಅತಿ ಕಡು ಬಡವರನ್ನ ಸೆಳೀತಾ ಇರೋದು ನಿಜ. ಅದನ್ನು ನಾನು ಒಪ್ಕೋತೀನಿ, ನೀವು ಕೂಡ ಒಪ್ಕೋಬೇಕು. ಮತ್ತು ಅವ್ರ ಕೂಲಿ ಕಾರ್ಮಿಕರಿಗೆ ಈಗ ಅವರು ಬೇರೆ ಎಲ್ಲೋ ತಮಿಳ್ನಾಡಲ್ಲಿ ದುಡಿಯಾಕಿರ್ತಾರೆ, ಅಲ್ಲಿಂದ ಅವ್ರಿಗೆ ಇಲ್ಲಿ ಬರೋದಕ್ಕೆ ಬಸ್ಸಿನ ವ್ಯವಸ್ಥೆ ಅದು ಏನಿರಲ್ಲ. ಆ ರಾಷ್ಟ್ರೀಯ ಪಕ್ಷದವರು ಒಂದಿಷ್ಟು ಬಸ್ ಚಾರ್ಜ್ಗಳನ್ನು ಕೊಡ್ತಾರೆ, ಅದರ ಮೂಲಕ ಅವರು ಪಡ್ಕೊಂಡು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಅದು ಕೂಡ ತಮ್ಮ ಮತ ತಮ್ಮ ಹಕ್ಕು ಅಂತ ಒಂದು ಶೀರ್ಷಿಕೆಯಲ್ಲಿ ಅವರು ನಮ್ಮ ಭಾರತ ಸಂವಿಧಾನವನ್ನು ಬಲಿಷ್ಠಗೊಳಿಸುವುದಕ್ಕೆ ತಮ್ಮ ಮತವನ್ನು ಈ ಸಂದರ್ಭದಲ್ಲಿ ಚಲಾವಣೆ ಮಾಡಬೇಕು ಅಂತ ನಾನು ಈ ನಿಮ್ಮ ಒಂದು ಈ ಫ್ರೀಡಮ್ TV ಚಾನಲ್ಗೆ ಏನು ನೀವು ಎಲ್ಲ ಕಡೆ ಅಭಿಯಾನ ನಡೆಸ್ತಾ ಇದ್ದೀರಿ, ನಿಮ್ಮ ಅಭಿಯಾನಕ್ಕೆ ನಾನು ಚಿರಋಣಿ ಅಂತ ಈ ಸಂದರ್ಭದಲ್ಲಿ ಒಪ್ಕೋತೀನಿ. ಸರ್, 26ನೇ ತಾರೀಕು ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ತಾವು ಮತ ಚಲಾಯಿಸ್ತಾ ಇದ್ದೀರಾ ಹೇಗೆ ಅಂತ? ಮಾಡ್ತೀವಿ ಎಲೆಕ್ಷನ್. ಓಕೆ, ಮತದಾನ ಮಾಡ್ತಾ ಇದ್ದೀರಾ? ಹಂಗಂದ್ರೆ ಮಾಡ್ತಾ ಇದ್ದೀವಿ ಮೇಡಮ್. ಏನು ಕೆಲಸ ಮಾಡ್ಕೊಂಡಿರೋದು ನೀವು? ನಾವು ರೈತರು ಮೇಡಮ್. ರೈತರು, ಸೂಪರ್. ಹಾಗಾದರೆ ಈಗ ರೈತರಿಗೆಲ್ಲ ಏನು ಅವತ್ತು ಕೂಲಿ ಮಾಡ್ಕೊಂಡು ತಿಂತಿರ್ತಾರೆ, ಒಂದಿನ ಹಾಳಾಗ್ಬಿಡುತ್ತೆ ಅಂತ ಭಾಳ ಜನ ಯೋಚನೆ ಮಾಡ್ತಿರ್ತಾರೆ. ಏನು ಹೇಳ್ತೀರಾ ಅವ್ರಿಗೆ? ಅವರಿಗೆಲ್ಲ ಏನು ರಜಾನ? ಏನಿಲ್ಲ ಮೇಡಮ್, ಅವತ್ತೊಂದು ದಿವಸ ಕೆಲಸ ಹೋಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಒಟ್ಟಿನಲ್ಲಿ ಅವತ್ತು ಓಟ್ ಹಾಕ್ಬೇಕು ಮೇಡಮ್. ಅವ್ರಿಗೇನು ಅಂತ ಟೈಮ್ ಹಿಡಿಯಲ್ಲ, ಅಗ್ರಿಕಲ್ಚರ್ ಮಾಡ್ತಾರೆ. ಸತ್ಯ ಮಾತಾಡಿ. ಅಲ್ಲ ಸರ್, ಈಗ ಓಟ್ ಹಾಕೋದ್ರಿಂದ ನಮ್ಮ ದೇಶ ಏನಾದ್ರು ಉದ್ಧಾರ ಆಗಿದೆನಾ, ನಿಮಗೆ ಏನಾರು ಅನ್ಸುತ್ತಾ ಅಂತ ಕೆಲವರೆಲ್ಲ, ಮೇಡಮ್ ಏನೋ ಓಟ್ ಹಾಕಿದ್ರೆ ಏನು ಮೇಡಮ್ ನಮ್ಮ ದೇಶ ಏನು ಉದ್ಧಾರ ಆಗ್ತಾ ಇದೆನಾ? ಇಲ್ಲ ಮೇಡಮ್, ಹಾಕಿದ್ರೆ ಏನು ಪ್ರಯೋಜನ ಅನ್ನೋರು ಭಾಳ ಜನ ಇದ್ದಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ಒಳ್ಳೆ ವ್ಯಕ್ತಿಗೆ ಓಟ್ ಹಾಕಿದ್ರೆ ಆಗುತ್ತೆ ಮೇಡಮ್. ಈ ಕ್ವಶನ್ ಅಯೋಗ್ಯರು ಯಾರು ಆ ಥರ ಕೇಳ್ತಾರೆ, ಅವರು ಅಯೋಗ್ಯರು. ಯಾಕೆ? ಅವ್ರಿಗೆ ಅರಿವು ಮತ್ತು ಪ್ರಜ್ಞೆ ಎರಡೂ ಇಲ್ಲ. ಸಮಾಜದಲ್ಲಿ ಈ ದೇಶದಲ್ಲಿ ತಾನು ಹುಟ್ಟಿದ್ದೀನಿ ಅನ್ನೋ ಒಂದು ಬೇಸಿಕ್ ಆಗಿ ನಮಗೆ ಫಂಡಮೆಂಟಲ್ ಗೌರ್ಮೆಂಟ್ ನಮಗೆ ಸಂವಿಧಾನ ಕೊಟ್ಟಂಥ ಹಕ್ಕು. ಇದನ್ನು ಓಟ್ ಹಾಕಲ್ಲ ಅಂದರೆ ಅವನಂತ ಮುಟ್ಟಾಳ, ಅವನಿಗೆ ಯಾವುದೇ ಸೌಲಭ್ಯಗಳನ್ನು ಕೊಡಬಾರ್ದು. ಇದು ನನ್ನ ಒಂದು ನಿಲುವು. ಏನ್ರಿ ಬಿಜಾಪುರದಿಂದ ಇಲ್ಲಿಗೆ ಬಂದಿರಿ? ಏನು ಸಮಾಚಾರ? ಈರುಳ್ಳಿ ತೊಗೊಂಬಂದೇವ್ರಿ. ಈರುಳ್ಳಿ ತೊಗೊಂಬಂದಿರೇನ್ರಿ? ಸಿಕ್ಕತ್ತಾ? ನಿಮ್ದು ಬೆಲೆ ಏನೈತೆ ಅದು ಸಿಕ್ಕತ್ತಾ? ಇನ್ನ ಗಾಡ್ಯಾಗ ಐತ್ರಿ ನಮ್ಮದು. ಗಾಡ್ಯಾಗೈತೆ? ಅಲ್ಲಿಂದ ಇಲ್ಲಿಗೆ ಬಂದಿರಿ. ಏನು ಮತದಾನ ಮಾಡ್ತೀರಾ? ಏನು ಕತಿ? ಮಾಡ್ತೀವಿ. ಮಾಡ್ತೀರಿ? ಯಾರು ನಿಂತಾರ ಬಿಜಾಪುರದಾಗ? ಏನು ಯಾರಿಗೆ ಹಾಕ್ತೀರಿ? ತಾನ್ರಿ ಮತ್ತು ಕಾಂಗ್ರೆಸ್ಸಿಂದ ರಾಜು ಅಲ್ಗೂರ, KRS ಪಕ್ಷದಿಂದ ಗಣಪತಿ ರಾಥೋಡ್. ಸೂಪರ್. ಹಾಗಂದ್ರೆ ಅವತ್ತಿನ ದಿನ ರಜಾ ಹಾಕಿ ಮತ ಹಾಕ್ಬೇಕಂತ ತೀರ್ಮಾನ ಮಾಡಿರೇನು? ಹಾಕಬೇಕ್ರಲ್ಲ. ಯಾಕೆ ಹಾಕ್ಬೇಕ್ರಿ? ಇದ್ದು ಇಲ್ಲಾರಂಗ್ರಿ ಓಟ್ ಹಾಕ್ಲಿಕ್ಕಂದ್ರೆ. ಈಗ ಎಣ್ಣೆಗೆ ದುಡ್ಡಿಗೆ ಓಟ್ ಹಾಕ್ತಾರೆ ಕೆಲವ್ರು. ದುಡ್ಡಿಗೆ ಹಾಕೋರು ಹಾಕ್ತಾರ್ರಿ. ಅವರು ಅದಾರ, ಹಂಗ ಇದ್ದವರು ಅದಾರ.
ಎಲ್ಲರೂ ಒಂದು ರೀತಿ ಅವ್ರು ಒಬ್ಬರು ಹಂಗಿರ್ತಾರೆ ಒಬ್ರು ಹಿಂಗಿರ್ತಾರೆ ನೆಡೋದರಿ ಅದು. ನೀವು ದುಡ್ಡು ಕೊಟ್ಟು ರೋಡ್ ಹಾಕ್ತೀರಾ ಏನ ಸುಮ್ಮನೆ? ನಾವು ಯಾವ ದುಡ್ಡು ಇಲ್ಲ ದೊಡ್ಡಪ್ಪನೂ ಇಲ್ಲ, ಸುಮ್ಮ ಓಟ್ ಹಾಕಿ ಬಂದ್ರೆ ಓಟ್ ಹಾಕಿ ಬಂದ್ಬಿಡುದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸರ್, 26ನೇ ತಾರೀಕು ಮತದಾನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ತಾವು ಮತ ಚಲಾಯಿಸ್ತಾ ಇದ್ದೀರಾ, ಏನು ಕತೆ ಅಂತ? ಮತದಾನ 20ನೇ ತಾರೀಕು ಮತ ಚಲಾಯಿಸ್ತೀವಿ. ಅದ್ರ ಕತೆ ಬೇರೆ ಇದೆ ಸರ್. ಯಾಕಂದ್ರೆ ಈ ಕೆಲವರು ರಜಾ ಹಾಕ್ತವ್ರೆ, ಆಮೇಲೆ ಅದೊಂದು ಕತೆ. ಇನ್ನೊಬ್ರು ಈ ದುಡ್ಡು ತಗೊಂಡು ಓಟ್ ಹಾಕೋರು ಅವ್ರೆ, ಇನ್ನು ಕೆಲವರು ಎಣ್ಣೆ ಕೊಟ್ರೆ ಓಟ್ ಹಾಕ್ತೀನಿ ಅಂತವ್ರೆ. ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ ನಾನು. ಇಲ್ಲ ನಾವು ಎಣ್ಣೆ ತಗೊಳ್ಳೋರಲ್ಲ, ದುಡ್ಡು ತಗೊಳ್ಳೋದಿಲ್ಲ. ನಮ್ಮ ಹಕ್ಕು ಮತ ಚಲಾಯಿಸಬೇಕು. ಅದರಿಂದ ನಾವು ನಮ್ಮ BJPಗೆ ನಾವು ಖಂಡಿತವಾಗಿ ವೋಟ್ ಮಾಡ್ತೀವಿ. ಈಗ ಎಣ್ಣೆ ಇದನ್ನ ಸೇವನೆ ಮಾಡಿ ದುಡ್ಡು ತಗೊಂಡು ಓಟ್ ಹಾಕೋರಿಗೆ ಏನು ಹೇಳ್ತೀರಾ ಅಂತ? ವೋಟ್ ಹಾಕೋರು ದಯವಿಟ್ಟು ನಮ್ಮ ಭಾರತ ದೇಶದಲ್ಲಿ ಮೋದಿ ಅವ್ರನ್ನ ಕೈ ಬಲಪಡಿಸ್ಬೇಕಂದ್ರೆ BJP ಸರ್ಕಾರನೇ ಬರಬೇಕು ಮಧ್ಯದಲ್ಲಿ. ಅದರಿಂದ ದಯವಿಟ್ಟು ನಾನು ನಮ್ಮ ಮನವಿಯಿಂದ ಎಲ್ಲರಿಗೂ ಹೇಳೋದೇನೆಂದರೆ BJP ಸರ್ಕಾರಕ್ಕೆ ಮತ ಚಲಾಯಿಸಿ ಭಾರತಕ್ಕೆ ಅಂತ ಹೇಳ್ತೀನಿ ನಾನು. ನಿಮ್ಮದು ಏನಾರ ಅವತ್ತಿನ ದಿನ ರಜಾ ಹಾಕೋ ಪ್ಲಾನ್ಸ್ ಇದ್ದಾನೆ? ನಾವು ಎಲ್ಲಿ ಹೊರಗಡೆ ಹೋಗಲ್ಲ, ಎಣ್ಣೆ ತೊಗೊಳ್ಳಲ್ಲ, ದುಡ್ಡು ತೊಗೊಳ್ಳಲ್ಲ. ರಜಾ ಇದೆ ಅಂತ ಹೇಳ್ಬಿಟ್ಟು ನಾವು ಸುತ್ತಾಡಕ್ಕೆ ಹೋಗಲ್ಲ. ನಮ್ಮ ಹಕ್ಕು ಮತ ಚಲಾಯಿಸಬೇಕು. ಅದರಿಂದ ನಮ್ಮ ಭಾರತ ದೇಶದಲ್ಲಿ ಇರೋದು 5 ವರ್ಷಕ್ಕೆ ಒಂದು ಸಾರಿ ಮತ ಚಲಾಯಿಸೋದು. ಅದರಿಂದ ನಾವು BJPಗೆ ಎಷ್ಟೊತ್ತಾದ್ರೂ ನಿಂತ್ಕೊಂಡು ಬಿಸಿಲಾದರೂ ಸರಿ ನಿಂತ್ಕೊಂಡು ಮತ ಚಲಾಯಿಸ್ತೀವಿ. ಮತ ಹಾಕೋರಿಗೆ ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಮತ ಹಾಕೋರಿಗೆ ದಯವಿಟ್ಟು ನಮ್ಮ ಸರ್ಕಾರ ಮಧ್ಯದಲ್ಲಿ ಒಳ್ಳೆ ಆಡಳಿತ ಬಂದಿರೋದ್ರಿಂದ ಇವತ್ತು ನಮ್ಮ ಭಾರತ ದೇಶ ಆಲ್ ಓವರ್ ವರ್ಲ್ಡ್ ತಿರುಗಿ ನೋಡ್ತಾ ಇರೋದು ನಮ್ಮ ಭಾರತ ದೇಶನ ಮೋದಿಯಿಂದನೇ. ಅದರಿಂದ ನಾನೇನು ಹೇಳ್ತೀನಿ, ಇವತ್ತು ನಮ್ಮ BJP ಸರ್ಕಾರಕ್ಕೆ ದಯವಿಟ್ಟು ಎಲ್ಲರನ್ನೂ ಮತನ BJPಗೆ ಹಾಕ್ರಿ ಅಂತ ನನ್ನ ಮನವಿ ಕೇಳ್ಕೊತೀನಿ. ಸರ್, 26ನೇ ತಾರೀಕು ಮತದಾನ ಶುರುವಾಗ್ತಿದೆ, ಬರ್ತಿದೆ. ಸೊ ನೀವು ಮತ ಚಲಾಯಿಸ್ತೀರಾ, ಏನು ಕತೆ? ಅವಶ್ಯಕವಾಗಿ ನಾವು ಮತ ಚಲಾಯಿಸಲೇಬೇಕು. ನಮ್ಮ ಹಕ್ಕು ಅದು. ನಮ್ಮ ಪ್ರತಿಯೊಬ್ಬನ ಮನುಷ್ಯನು ಭಾರತದೊಳಗೆ ಹುಟ್ಟಿರೋನು ಮತ ಚಲಾಯಿಸಲೇಬೇಕು. ಅವನ ರೈಟ್ಸ್ ಅದು. ಅವನು ಅದನ್ನು ಚಲಾಯಿಸಲಿಲ್ಲ ಅಂದರೆ ಅವನು ಭಾರತ ಪ್ರಜೆ ಆಗಿರೋದಕ್ಕೆ ನಾನು ಲಾಯಕ್. ಇನ್ನು ಕೆಲವೊಂದು ಕಡೆ ಈ IT-BT ಕಂಪ್ನಿಗಳಿಗೆಲ್ಲ ರಜೆ ಘೋಷಣೆ ಆಗಿದೆ ಮತದಾನ ಮಾಡಬೇಕು ಅಂತ. ಆದರೆ ಇನ್ನು ಕೆಲವರು ರಜೆ ಇದೆ ಅನ್ನೋ ಕಾರಣಕ್ಕೆ ಟ್ರಿಪ್ ಹೋಗೋಣ, ಮಜಾ ಮಾಡೋಣ, ಇನ್ನೆಲ್ಲ ಬೇರೆ ಕೆಲಸಗಳು ಮಾಡ್ಕೊಳ್ಳೋಣ ಅನ್ನೋ ಥರ ಇರ್ತಾರೆ ಬೇಜವಾಬ್ದಾರಿತನದಿಂದ. ಅವ್ರಿಗೇನು ಹೇಳ್ತೀರಾ? ಅವರು ಹೇಳ್ತೀನಿ, ದೇಶ ಮುಖ್ಯ ಅವ್ರಿಗೆ. ದೇಶ ಚೆನ್ನಾಗಿದ್ದರೆ ಅವರು ಚೆನ್ನಾಗಿರ್ತಾರೆ. ದೇಶ ಚೆನ್ನಾಗಿಲ್ಲ ಅಂದರೆ ಅವರು ಚೆನ್ನಾಗಿರೋದಿಲ್ಲ. ಇವತ್ತು ಆಲ್ ಓವರ್ ವರ್ಲ್ಡ್ನಲ್ಲಿ ನಮ್ಮ ಇಂಡಿಯಾ ಇವತ್ತಿನ ಪರಿಸ್ಥಿತಿಯ ಒಳಗೆ 5ನೇ ಸ್ಥಾನದಲ್ಲಿ ಬಂದಿದೆ. ಎಕಾನಮಿನಲ್ಲಿ 5ನೇ ಸ್ಥಾನ ಬಂದಿದೆ. ಹೆಂಗೆ ಬಂತು ಅಂದರು, ಇದು ನಮ್ಮ ಮೋದಿ ಅವರ ಪ್ರಯತ್ನದಿಂದ, ಇವರು ಮಾಡಿರೋದ್ರಿಂದ ನಾವು ಇವತ್ತು 5ನೇ ಸ್ಥಾನದಲ್ಲಿದ್ದೀವಿ. ಅದನ್ನು ನಾವು ಇನ್ನೂ 3ನೇ ಸ್ಥಾನಕ್ಕೆ ಬರಬೇಕು ಅಂತ ಮೋದಿ ಅವರಿಗೆ ನಾವು ಚಾನ್ಸ್ ಕೊಟ್ಟರು. ಅವನು ಗೆಲ್ಲಿಸಿ ಅವನು 3ನೇ ಸ್ಥಾನಕ್ಕೆ ನಮ್ಮ ಎಕಾನಮಿ ತಂದು ನಿಲ್ಲಿಸಬೇಕು ಅಂತ ನಮಗೆಲ್ಲ ಆಸೆ ಇದೆ. ಅವ್ರನ್ನ ಕೈ ಬಲ ಮಾಡಬೇಕು ನಾವು. ಇನ್ನು ಕೆಲವ್ರ ಹತ್ರ ಕೇಳ್ತಾ ಇದ್ದೆ ಸರ್ ನಾನು, ಏನು ಮೇಡಮ್ ಏನಕ್ಕೆ ಓಟ್ ಹಾಕ್ತೀರಾ, ಏನು ಓಟ್ ಹಾಕಿದ್ರು ನಮ್ಮ ದೇಶದ ಪರಿಸ್ಥಿತಿ ಹಿಂಗೆ ಇರೋದು, ನಾವೇನು ಉದ್ಧಾರ ಆಗಿಲ್ಲ ಅಂತ ಭಾಳ ಜನ ಹೇಳ್ತವ್ರೆ. ಇದಕ್ಕೇನು ಹೇಳ್ತೀರಾ ಸರ್? ಅವರು ದೇಶದ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಅಂಥವ್ರು. ಅವರು ದೇಶ ಏನು ನಡೀತಾ ಇದೆ ಏನಿದೆ ಅಂತ ಅವ್ರಿಗೇನೂ ಗೊತ್ತಿಲ್ಲ. ಅವರಿಗೆ ದೇಶ ಇವತ್ತು ನಾವು ಸುಭಿಕ್ಷವಾಗಿ ನಾವು ಹಿಂಗೆ ಇದ್ದೀವಿ ಅಂತಂದರೆ ಅದಕ್ಕೆ ದೇಶ ಮಾಡಿ ನಮಗೆ ಕೊಟ್ಟಿರೋ ಕೊಡುಗೆ ಅದು. ಇದೇ ನಮ್ಮ ಪಕ್ಕದ ದೇಶಕ್ಕೆ ಹೋಗಿ ನೋಡಿ, ಪಾಕಿಸ್ತಾನಕ್ಕೆ ಹೋಗಿ ನೋಡಿ, ಅವರು ಇವತ್ತು ಯಾವ ಇದರಲ್ಲಿ ಯಾವ ಸ್ಟೇಜ್ನಲ್ಲಿದ್ದಾರೆ. ಅವರು ಪ್ರತಿಯೊಂದು ದೇಶಕ್ಕೂ ಕೈ ಚಾಚ್ತಾ ಇದ್ದಾರೆ, ನಮಗೆ ಸಹಾಯ ಮಾಡಿ ಅಂತ ಅಂದ್ಬಿಟ್ಟು. ನಮ್ಮ ಮೋದಿಯವ್ರು ಬಂದ ಮೇಲೆ ಈ ಪರಿಸ್ಥಿತಿ ಬಂದಿಲ್ಲ. ನಮ್ಮದು ದೇಶನ ಮುಂದೆ ತೋರಿಸ್ತಾ ಇದ್ದಾರೆ, ಎಷ್ಟು ಮುಂದೆ ಬಂದಿದ್ದೀವಿ ನಾವು ಅಂತ. 11ನೇ ಸ್ಥಾನದಲ್ಲಿದ್ದವ್ರು ನಾವು ಇವಾಗ 5ಕ್ಕೆ ಬಂದಿದ್ದೀವಿ ಅಂದರೆ ನಮಗೆ ಎಷ್ಟು ಹೆಮ್ಮೆ ಆಗುತ್ತೆ. ಅದು ನಮಗೆ ಅದು ಹೆಮ್ಮೆ. ಪ್ರತಿಯೊಬ್ಬ ಪ್ರಜೆನೂ ಇದನ್ನು ತಿಳ್ಕೊಬೇಕು. ನಮ್ಮದು ಇದನ್ನು ತಿಳ್ಕೊಂಡು ನಾವು ವೋಟ್ ಮಾಡಬೇಕು. ಯಾಕೆ ಇದನ್ನಂತ ಅವನು ಯೋಚನೆ ಮಾಡಿ ಮಾಡಬೇಕು. ಅದು ಹೌದು. ಕೊನೆಯದಾಗಿ ಎಲ್ಲ ಮತ ಚಲಾಯಿಸೋರಿಗೆ ಏನು ಸಂದೇಶ ಕೊಡೋದು? ದಯವಿಟ್ಟು ತಮ್ಮ ಏನೇ ಕೆಲಸ ಕಾರ್ಯಗಳಿದ್ದರೂ ಒಂದು ಅರ್ಧ ಗಂಟೆ 1 ಗಂಟೆ ಬಿಡುವು ಮಾಡಿಕೊಂಡು ದಯವಿಟ್ಟು ಮತ ಚಲಾಯಿಸಬೇಕು. ಅವರು ಚಲಾಯಿಸಿ ತಮ್ಮ ಹಕ್ಕನ್ನು ಇದು ಮಾಡಬೇಕು. ಅದು ದೇಶಕ್ಕಾಗಿ, ದೇಶ ಪ್ರಗತಿಗೋಸ್ಕರವಾಗಿ ಹಕ್ಕು ಚಲಾಯಿಸಲೇಬೇಕು, ಮತ ಚಲಾಯಿಸಬೇಕು. ಇದು ದಯವಿಟ್ಟು ಮತದಾರರು ಗಮನಿಸಬೇಕು. ಇದನ್ನು ನಾವು ಮತ ಚಲಾಯಿಸೋದು ನಾವು ಇಷ್ಟೊತ್ತು ನಾವು ಹೇಳಿದ್ದೀವಿ. ದೇಶ ಯಾರಿಂದ ಬಂದಿದೆ, ಎಲ್ಲಿಂದ ಬಂದಿದೆ, ಅದು ಯಾರಿಗೋಸ್ಕರ ಇದು ಬಂದಿದೆ ಅಂತ ನಮ್ಮ ಬಾಯಿನೊಳಗೆ ಬಂದ್ಬಿಡ್ತದ್ದು. ಅದನ್ನು ದೇಶದ ಬಗ್ಗೆ ಹೇಳಿದ್ರೆ ನಮ್ಮ ದೇಶ ಎಕಾನಮಿ ಎಲ್ಲಿಂದ ಎಲ್ಲಿ ಬಂದಿದೆ, ಅದನ್ನು ಯಾರಿಂದ ಬಂತು
ಅಂದರೆ ನಾವು ಯಾರಿಗೆ ಪರವಾಗಿ ಇದ್ದೀವಿ ಅನ್ನೋದು ಅದು ಅರ್ಥ ಮಾಡ್ಕೊಬೇಕಷ್ಟೇ ಅದನ್ನು. ಎಸ್ ಸರ್, 26ನೇ ತಾರೀಕು ಮತದಾನ ಶುರುವಾಗ್ತಿದೆ. ಮತ ಚಲಾಯಿಸ್ತಿದ್ದೀರಾ ಹೇಗೆ ಅಂತ? ದೇಶ ಚೆನ್ನಾಗಿರ್ಬೇಕಂದ್ರೆ ಮೋದಿಗೆ ಓಟ್ ಹಾಕಿ, ಮೋದಿ ನಮ್ಮ BJP ಸಪೋರ್ಟ್ ಮಾಡಿ, ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಏನು ಅನ್ಕೊಂಬಿಟ್ಟವ್ರೆ ಅಂದರೆ ಪಕ್ಕ BJPಗೆ ಓಟ್ ಹಾಕಿ ಅಂತ ಹೇಳ್ತವ್ರು ಅವರು. ಯಾರು ಮತದಾನ ಮಾಡಿದ್ರು BJPಗೆ ಓಟ್ ಹಾಕಿ ಅಂತ ಹೇಳ್ತಾ ಇದ್ದೀರಾ, ಹೌದಾ ಸರ್? ಯಾಕೆ ಸರ್, ಏನು ಸಮಾಚಾರ? BJPಗೆ ಯಾಕೆ ಓಟ್? ಇಷ್ಟು ನಮ್ಮ ದೇಶ ಇವತ್ತು ಸಮೃದ್ಧಿಯಾಗಿರೋದ್ರೆ ಮುಂದೆ ಇನ್ನೂ ಸಮೃದ್ಧಿಯಾಗಿರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಮುಂದೆ ಅದನ್ನು ಸರಿಪಡಿಸ್ಕೊಂಡು ಹೋಗ್ತಾರೆ ಮೋದಿಜಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಲ್ಲ ಸರ್, ಕೆಲವರೆಲ್ಲ ಪಾಪ ಈ ಹೆಣ್ಮಕ್ಳು ಕೆಲವರೆಲ್ಲ ಖುಷಿಯಾಗವ್ರೆ, ಗ್ಯಾರಂಟಿಗಳು ಕೊಟ್ಟವ್ರೆ, ಫ್ರೀ ಬಸ್ನಾಗ ಅಡ್ಡಾಡ್ತಿದ್ದೀವಿ, ಆಮೇಲೆ ಗೃಹ ಜ್ಯೋತಿ ಕೊಟ್ಟವ್ರೆ, ಅನ್ನ ಕೊಟ್ಟವ್ರೆ, ಅನ್ನ ಭಾಗ್ಯ ಕೊಟ್ಟವ್ರೆ ಅಂತ ಹಿಂಗೆಲ್ಲ ಹೇಳ್ತವ್ರೆ. ಅವ್ರಿಗೆ ಏನು ಹೇಳ್ತೀರಾ ಮತ್ತೆ ಅಂತ? BJP ಅವ್ರು ಬಂದಾಗ ಇದೆಲ್ಲ ಮಾಡಿರಲಿಲ್ಲ, ಕಾಂಗ್ರೆಸ್ನವ್ರು ಬಂದಿದ್ದೀವಿ ಮಾಡಿದ್ದೀವಿ ಅಂತ ಹೇಳ್ತವ್ರೆ. ಇನ್ನೊಂದು ಮೇಡಮ್, ಈಗ ಅವ್ರು ಗೆಲ್ಲೋದಕ್ಕೆ ಏನು ಬೇಕಾದರೆ ಹೇಳ್ತಾರೆ. ಈಗ ನಾವು ಗೆಲ್ಲೋದಕ್ಕೆ ನಮ್ಮ ಇದನ್ನು ನಾವು ಹೇಳ್ಬೋದು ಅಷ್ಟೇ. ಕೊಟ್ಟವ್ರೆ ಅವ್ರಿಗೂ. ಈಗ ಅವ್ರ ಬಗ್ಗೆ ನಾವು ಮಾತಾಡಿ ದೇಶದ ಈಗ ಇವತ್ತು ನೋಡಿ ನಮ್ಮ ಮಿಲಿಟ್ರಿ ಸಿಸ್ಟಮಲ್ಲಿ ಇವತ್ತು ನಮ್ಮ ದೇಶ ನಂಬರ್ 1 ಮೇಡಮ್. ಅದನ್ನು ನಾವು ನೋಡಿ ಓಟ್ ಹಾಕ್ಬೇಕಷ್ಟೇ. ನಮ್ಮ ದೇಶ ಸುಭದ್ರವಾಗೈತೆ. ಬೇರೆ ದೇಶ ಎಲ್ಲ ಇರಾನು, ಇರಾಕ್ ಇವತ್ತೆಲ್ಲ ಯಾವ ಥರ ಚೈನಾ ಎಲ್ಲ ನಮ್ಮೆಲ್ಲ ಇದು ಮಾಡೋಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ನಮ್ಮ ದೇಶ ಸುಭಿಕ್ಷವಾಗಿರೋ ಮೋದಿಜಿಗೆ ಮತ್ತೆ ಓಟ್ ಹಾಕ್ಬೇಕು ನಾವು. ಸೂಪರ್. ಇನ್ನು ಕೆಲವರು ದುಡ್ಡು ಇಸ್ಕೊಂಡು ಓಟ್ ಹಾಕ್ತಿದ್ದಾರೆ, ಅಂಥವ್ರಿಗೆ ಏನು ಹೇಳ್ತೀರಿ? ಅದು ಅವರು ಸ್ವಇಚ್ಛೆ ಮೇಡಮ್, ನಾವು ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಅವರು ಇಷ್ಟ, ನಾವು ಹಿಂಗೆ ನಮ್ಮದು ನಾವು ಹೇಳ್ಬೋದು ಅಷ್ಟೇ. ಸರ್, ಏನು ಸರ್ ಉತ್ತರ ಕರ್ನಾಟಕದಿಂದ ಇಲ್ಲಿಗೆ ಬಂದಿರಿ, ಏನು ಸಮಾಚಾರ? ಉಳ್ಳಾಡಿ ಮಾರ್ಕೆಟ್ಗೆ ಬಂದಿರೋ ಸಿಕ್ತೇನ್ರಿ ನಿಮ್ಮ ಬಲ್ಲೆ ರೈತರಿಗೆ ಏನೇನು ಸಿಗ್ಬೇಕಾಗೈತೆ ಹಕ್ಕ ಅದು ಸಿಕ್ಕೈತಿ? 1350 ಮಾರೈತ್ರಿ ಇವತ್ತು. ಹೌದೇನ್ರಿ? ಸಿಕ್ಕೈತಿ ಹೆಂಗಂದ್ರೆ? ಏನು ಹಂಗೇನು ಮಾರ್ಕೆಟ್ ಆಗಿಲ್ಲ. 4000 ಬಾಡಿಗೆ ಐತ್ರಿ ಗಾಡಿದು. ಅದು ಬಾಡಿಗೆ ತೆಗೀದಿ ಹಮಾಲಿ ತೆಗೆದು ನಾವೇನು ಹೋಯ್ತಾರ ಹೋಗಾಗ ಹಂಗೆ ಹಾಕೊಂಡು ಹೋಗ್ಬಿಡ್ದು ಸೀದಾ. ಕಾಂಗ್ರೆಸ್ ಗೌರ್ಮೆಂಟ್ ರೈತರ ಪರ ಅಂತ ಭಾಳ ಹೇಳ್ತಿದ್ರು, ಅದಕ್ಕೆ ಕೇಳಕತ್ತೀನಿ ನಾನು. ಈಗ ನಮಗೆ ಮಾರ್ಕೆಟ್ ಡೌನ್ ಆಗೈತ್ರಿ, ನಾವೇನು ಮಾಡೋಕ್ಕಾಗೈತ್ರಿ? ಯಾವ ಸರ್ಕಾರ ಬಂದ್ರೆ ಅಟ್ಟಾಗೈತಿ, ಹಾಕೋದು ಕಾಂಗ್ರೆಸ್ಗೆ ಹಾಕ್ತೀವಿ ನಾವು. ಹಂಗೇನ್ರಿ? ಕಾಂಗ್ರೆಸ್ ಫಿಕ್ಸ್. ಈಗೇನು ದುಡ್ಡು ಗಿಟ್ಟು ಕೊಟ್ಟಾರೇನ್ರಿ? ಮತ್ತೆ ಕೊಟ್ಟಿಲ್ರಿ, ನಮ್ಗೆ ಕೊಡ್ತಾರೆ. ಕೊಡಂಗಿಲ್ಲ, ದುಡ್ಡು ಏನು ಕೊಟ್ಟಿಲ್ಲ ನಿಮಗೆ. ಈಗ ದುಡ್ಡು ತಗೊಂಡು ಓಟ್ ಹಾಕ್ತಾವ್ರಲ್ಲ, ಏನು ಕತೆ? ಅವ್ರಿಗೆ ಬಿಟ್ಟಿದ್ರಿ, ಅದು ದುಡ್ಡು ತೊಗೊಂಡು ಓಟ್ ಹಾಕೋರು ಅವ್ರಿಗೆ ಬಿಟ್ಟಿದ್ದು. ಅದು ನಾವು ಪಕ್ಷ ನೋಡಿ ಓಟ್ ಹಾಕೋರು. 26ನೇ ತಾರೀಕು ಫಿಕ್ಸ್ ಕಾಂಗ್ರೆಸ್ನವ್ರಿಗೆ. ಎಲ್ರಿಗೂ ಎಲ್ಲ ಮತದಾನ ಮಾಡ್ತಿದಾರಲ್ಲ, ಅವ್ರಿಗೆ ಏನು ಹೇಳ್ತೀರಿ ಹಂಗಂದ್ರೆ? ಏನು ನಾವು ಮತ್ತವ್ರಿಗೆ ಹೇಳಲ್ಲ, ನಮಗೆ ತಿಳಿದಟ್ಟು ನಾವು ಕಾಂಗ್ರೆಸ್ ಮಾಡ್ತೀವಿ. ಹೌದಾ? ಅಂದ್ರೆ ಕಾಂಗ್ರೆಸ್ ಬಂತಂದ್ರೆ ನಿಮ್ಮ ಏನು ಬೇಡಿಕೆಗಳಿದೆ ಅದೆಲ್ಲವೂ ಕೂಡ ಪೂರೈಸ್ತಾರೆ ಅಂತ ಮುಂದೆ ನೋಡೋಣ್ರಿ. ಹಾಂ, ಆರ್ಸಿ ಇದುವಾಗಿ ಸರ್ಕಾರ ಯಾವ ಇದ್ರ ಮೇಲೆ ನೀವು ಓಟ್ ಹಾಕ್ತಿದ್ದೀರಾ ಅಂತ ಮುಂದೆ ನೋಡೋಣ ಅನ್ನೋದು ಬೇಡ. ಈಗ ನೀವು ಅದನ್ನು ಮುಂದಾಲೋಚನೆ ಮಾಡಿಬಿಟ್ಟೆ ಓಟ್ ಹಾಕ್ಬೇಕು. ಸರ್ಕಾರ ಇರುತ್ತೆ ಸುಮ್ಮ ಈ ತಳದಿಂದ ನಾವು ಕಾಂಗ್ರೆಸ್ ಮಾಡ್ತೀವಿ. ರೈತರ ಪರವಾಗಿ ಯಾವ ಸರ್ಕಾರನೂ ಇಲ್ಲ, BJP ಅವರು ಇಲ್ಲ, ಕಾಂಗ್ರೆಸ್ನವರು ಇಲ್ಲ. ತಳಿಂದ ಹಾಕೋತ ಬಂದು ಅದಕ್ಕೆ ಹಾಕೋತ ಹೊಂಟೇವೆ ಇಷ್ಟ. ಮತ್ತೊಂದು ನಾವು ಯಾಕೆ ಹಾಕಿರ್ತೀರಿ ಹಂಗಂದ್ರೆ? ಕಾಂಗ್ರೆಸ್ನವ್ರಿಗೆ ಹಾಕ್ಬಾರ್ದು ನೀವು, ಅದನ್ನ ಮಾಡ್ಕೊತ ಅದಕ್ಕೆ ಹಾಕ್ಬೇಕು ನೀವು. ಯಾವ್ದಕ್ರಿ? ನೋಟಾ ಅಂತ ಒಂದು ಆಪ್ಷನ್ ಇರುತ್ತೆ. ನಿಮಗೆ ಯಾರು ಆ ಥರ ಕೊಟ್ಟೇ ಇಲ್ಲ ಅಂತಂದರೆ ನೋಟಾ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದಕ್ಕೆ ಹಾಕ್ಬೋದಲ್ಲ ನೀವು. ನಾವು ಕಾಯಂ ಕಾಂಗ್ರೆಸ್ ಮಾಡ್ಕೊತ ಬಂದೇವ್ರಿ, ಕಾಂಗ್ರೆಸ್ ಮಾಡ್ತಾನೆ. ಅಂದರೆ ನಿಮಗೇನು ಒಟ್ಟಿನಲ್ಲಿ ಕೆಲಸ ಮಾಡಲಿ ಬಿಡಲಿ ಕಾಂಗ್ರೆಸ್ನಿಗೆ ಹಾಕಬೇಕು, ಕಾಂಗ್ರೆಸ್ಸಿಗೆ ಹಾಕ್ತೀನಿ. ಸರ್, 26ನೇ ತಾರೀಕು ಮತದಾನ ಶುರುವಾಗ್ತಿದೆ. ನೀವು ಮತ ಚಲಾಯಿಸಕ್ಕೆ ರೆಡಿ ಆಗಿದ್ದೀರಾ? ನಾವು ರೆಡಿನೇ ಆಗಿರಿ. ಹ್ಞೂ ರೀ. ಹ್ಞೂ ಅಲ್ರಿ, ಹೆಂಗೆ ರೆಡಿ ಆಗಿರಿ? ನಾವು ಕಾಂಗ್ರೆಸ್ಗೆ ಓಟ್ ಹಾಕುತ್ತಾ ರೆಡಿ ಆಗಿರಿ. ಕಾಂಗ್ರೆಸ್ಸಿಗೆ ಓಟ್ ಹಾಕಕ್ಕೆ ರೆಡಿ ಆಗಿರಿ? ಅಲ್ಲ, ನಿಮಗೇನಾರು ನೀವು ರೈತರ ಆವತ್ತಿನ ದಿನ ಏನು ಎಲ್ಲ ಕೆಲಸ ಬಿಟ್ಟು ನಾವು ಓಟ್ ಮಾಡ್ಬೇಕಂತ? ಹ್ಞೂ ರೀ, ಎಲ್ಲ ಅವತ್ತೆಲ್ಲ ಕೆಲಸ ಬಿಟ್ಟೇ ಓಟ್ ಮಾಡ್ತೀವಿ ರೀ. ಅಲ್ಲ, ಅವತ್ತೆಲ್ಲ ನಿಮಗೆ ಅಂದರೆ ನಾನು ಕೆಲಸ ಬಿಟ್ಟು ಓಟ್ ಮಾಡಿದ್ರು ಪರವಾಗಿಲ್ಲ, ನನಗೆಲ್ಲ ಏನೇನು ಸಿಗಬೇಕೋ ಅದು ಸಿಕ್ಕಿದೆ ಅಂತ. ಹ್ಞೂ ಎಲ್ಲ ಏನು ಸಿಗ್ಬೇಕು ಎಲ್ಲ ಸಿಕ್ಕಿರ್ತದೆ ನಮ್ಗೆ. ಅಂದರೆ ಕಾಂಗ್ರೆಸ್ ಬಂದಿರೋದ್ರಿಂದ ನಿಮಗೆಲ್ಲ ಹ್ಞೂ ಸೂಪರ್. ಈಗ ದುಡ್ಡು ತೊಗೊಂಡು ಓಟ್ ಹಾಕ್ತಿದ್ದೀರಾ ಅಥವಾ ಏನೋ ಎಣ್ಣೆ ತಗೊಂಡು ಹೋಗ್ತೀರಾ? ನಮ್ಮ ಯಾರ ಕಡೆ ನಮಗೇನು ಗೊತ್ತ್ರಿ ಅದು. ಅಲ್ಲಿ ಹಿರಿಯರು ಹ್ಯಾಂಗೆ ಮಾಡ್ತಾರೆ ಅಲ್ಲಿ ಊರಾಗ ಗೊತ್ತ್ರಿ. ಅಲ್ಲಿ ಮನೆಗಳದಾಗ ಹಿರಿಯರು ಹ್ಯಾಂಗೆ ಮಾಡ್ತಾರೆ ಹಾಗೆ ಹೋಗೋದ್ರಿ ನಾವು ರೀ. ಹಿರಿಯರು ಮಾಡೋದಲ್ಲ ರೀ, ಇದು ನಿಮ್ಮ ಹಕ್ಕು. ಮಂದಿ ಕೂಡ ಹ್ಯಾಂಗೆ ಮಾಡೋದು ಹಾಗೆ ಮಾಡಿಬಿಡ್ತೀವಿ ನಾವು. ಹಂಗೆ ಈಗ ನೀವು ಮುಂದಿನ ಯೋಚನೆ ಮಾಡಿಲ್ಲ ಹಂಗಂದ್ರೆ ಒಟ್ಟಿನ ಕಾಂಗ್ರೆಸ್ ಹಾಕ್ಬೇಕಂತ? ಒಟ್ಟು ಯೋಚನೆ ಮಾಡಿಲ್ಲ ರೀ. ಯಾವಾಗ ಮಾಡ್ತಾರೆ ಅವ್ರ ಮಂದಿ ಕೂಡ ಮಾಡಿಬಿಡ್ತೀವಿ ರೀ ನಾವು. ಹಂಗೆ ಮಂದಿ ಜೊತೆಗೆ ನಾವು ಮಂದಿ ಕೂಡ ಯಾವ್ದು ಮಾಡ್ತಾರೆ ನಮ್ಮ ಊರಾಗ ರೀ ಅದನ್ನೇ ಮಾಡಿಬಿಡೋರು ನಾವು. ಸರ್, 26ನೇ ತಾರೀಕು ಮತದಾನ ಶುರುವಾಗಿದೆ. ಮತ ಹಾಕ್ತೀರಾ ಅಥವಾ ಮತ ಹಾಕಲ್ವಾ? ಮತ ಹಾಕ್ತೀವಿ. ಯಾವ ಕಾರಣಕ್ಕೆ? ಏನು ನಾವು ನಮ್ಮದೊಂದು ಪ್ರಜಾಪ್ರಭುತ್ವದಲ್ಲಿ ನಮ್ಮದೊಂದು ಹಕ್ಕಿದೆ, ಅದು ಇದೊಂದೇ ನಮಗೆ ಇನ್ಯಾವುದೂ ಕೊಟ್ಟಿಲ್ಲ ಸರ್ಕಾರದಲ್ಲಿ. ಇದೊಂದು ಹಕ್ಕು, ಇದನ್ನಾದರೂ ಯಾಕೆ ಕಳ್ಕೊಬೇಕು? ಹಾಕ್ತೀವಿ, ವ್ಯಕ್ತಿ ನೋಡಿ ಹಾಕ್ತೀವಿ, ಪಕ್ಷ ನೋಡಿ ಹಾಕಲ್ಲ. ಈ ಕೆಲವರೆಲ್ಲ ದುಡ್ಡು ಎಣ್ಣೆ ನೋಡಿ ಓಟ್ ಹಾಕ್ತವ್ರೆ. ನಮ್ದೇನಿಲ್ಲ, ನಮ್ಗೆ ಯಾರು ಎಣ್ಣೆ ಕೊಡ್ಸೋರಿಲ್ಲ, ನಾವು ಎಣ್ಣೆಗೆ ಹೋಗೋರಲ್ಲ. ನಾವೇ ಈ ಪಕ್ಷ ನೋಡಿ ಓಟ್ ಹಾಕ್ತೀವಿ ಅಷ್ಟೇ, ಈ ವ್ಯಕ್ತಿ ನೋಡಿ. ಅಲ್ಲ, ಈ ಕೆಲವೊಂದು ಆ ದಿನ ರಜಾ ಕೂಡ ಘೋಷಣೆ ಮಾಡಿದ್ದಾರೆ. ಕೆಲವರೆಲ್ಲ ಟ್ರಿಪ್ ಹೋಗ್ಬೇಕಂತ ಪ್ಲಾನ್ ಹಾಕಿದ್ದಾರೆ, ಕೆಲವರು ನಮ್ದೇನಿಲ್ಲ ಆ ಥರ ಇದ್ದಾರೆ. ಇಲ್ಲ, ನಾವು ಓಟ್ ಹಾಕ್ತೀವಿ.
ಓಟ್ ಹಾಕ್ತೀವಿ. ಕೊನೆಯದಾಗಿ ಮತದಾನ ಮಾಡೋರಿಗೆ ಏನು ಹೇಳ್ತೀರಾ? ಎಲ್ಲರೂ ಯಾರು ತಪ್ಪದೆ ಮತದಾನ ಮಾಡಿ, ನಿಮಗೆ ಯಾವುದು ಸರಿ ಅನಿಸುತ್ತೋ ಅದಕ್ಕೆ ಮತದಾನ ಮಾಡಿ, ವ್ಯಕ್ತಿ ಮೇಲಾಗಲಿ ಪಕ್ಷದ ಮೇಲಾಗಲಿ ಮತದಾನ ಮಾಡಿ. 26ನೇ ತಾರೀಕು ಮತದಾನ ಶುರುವಾಗ್ತಿದೆ. ಮತ ಹಾಕ್ತೀರಾ ಹಾಕಲ್ವಾ? ಆಗ್ತೀವಿ ಮೇಡಮ್. ಹಾಕ್ತೀರಾ? ಯಾವ ಕಾರಣಕ್ಕೆ? ಅದನ್ನು ನೀವು ಹೇಳ್ಬೇಕು. ಅದು ನೀವೇ ಹೇಳ್ಬೇಕಾ? ಹೇಳಿ. ಈಗ ಏನು ಎಣ್ಣೆ ತಗೊಂಡು ಓಟ್ ಹಾಕ್ತಿದ್ದೀರಾ ಅಥವಾ ದುಡ್ಡು ತಗೊಂಡು ಓಟ್ ಹಾಕ್ತಿದ್ದೀರಾ? ಏನೋ ತಗೊಂಡು ಓಟ್ ಹಾಕಲ್ಲ, ನಿಜಾಯಿತವಾಗಿ ಹಾಕ್ತೀವಿ. 26ನೇ ತಾರೀಕು ಮತದಾನ. ಸೊ ನೀವು ಮತ ಹಾಕ್ತೀರಾ ಹೇಗೆ? ಡೆಫಿನೆಟ್ಲಿ ಐ ಆಮ್ ಎ ಗೌರ್ಮೆಂಟ್ ಸರ್ವೆಂಟ್. ಆಮೇಲೆ ನಾವು ಬಡ್ಕೊಳ್ಬಾರ್ದಲ್ಲ ನಾನು ಕರೆಕ್ಟ್ ಕ್ಯಾಂಡಿಡೇಟ್ ಬಂದಿಲ್ಲ ನಮಗೆ ಅಂತ. ಸೊ ನಮ್ಮ ಕರ್ತವ್ಯ ನಾವು ಮಾಡ್ಬೇಕು ಆ್ಯಸ್ ಸಿಟಿಸನ್ಸ್. ಯಾಕೆ ಕೊಟ್ಟು ಮಾಡ್ತೀರಾ? ಯಾಕೆಂದ್ರೆ ನಮ್ಮ ಮಕ್ಕಲ್ವ ಅದು, ನಮ್ಮ ರೈಟ್ಸ್ ನಾವು ಮಾಡಲೇಬೇಕು. ಅವರು ನಮಗೆ ಒಳ್ಳೇದು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಆ್ಯಸ್ ಎ ಸಿಟಿಸನ್ ನಾವು ಅದು ಹಾಕ್ಲೇಬೇಕಾಗುತ್ತೆ. ದಟ್ ಈಸ್ ಅವರ್ ರೈಟ್, ಹಾಕ್ಲೇಬೇಕು. ಓಟ್ ಹಾಕ್ತೀವಿ, ಒಳ್ಳೆ ಅಭ್ಯರ್ಥಿ ನೋಡಿ ಓಟ್ ಹಾಕ್ತೀವಿ. ಮುಂದಿನ ಎಲ್ಲ ಸವಲತ್ತುಗಳು ಬೇಕು, ಆದರೆ ಓಟ್ ಹಾಕೋದಕ್ಕೆ ಮಾತ್ರ ಇವರಿಗೆ ಅಂತ ಮುಟ್ಟಾಳರಿಂದನೇ ದೇಶ ಇವತ್ತಿನ ಅವನತಿಗೆ ಕಾರಣ ಆಗುತ್ತೆ. ನನ್ನ ಮತ ಪ್ರಾಮಾಣಿಕರಿಗೆ. ಮತದಾನಕ್ಕಿಂತ ಶ್ರೇಷ್ಠ ಹಕ್ಕು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಏನಿಲ್ಲ ಮೇಡಮ್, ಅವತ್ತೊಂದು ದಿವಸ ಕೆಲಸ ಹೋಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಅವತ್ತು ಓಟ್ ಹಾಕ್ಬೇಕು ಮೇಡಮ್. ಇನ್ನೇನು ಓಟ್ ಹಾಕಲ್ಲ ಅಂದರೆ ಅವನಂತ ಮುಟ್ಟಾಳ, ಅವನಿಗೆ ಯಾವುದೇ ಸೌಲಭ್ಯಗಳನ್ನು ಕೊಡಬಾರ್ದು. ನಾವು ಎಣ್ಣೆ ತಗೊಳ್ಳೋರಲ್ಲ, ದುಡ್ಡು ತಗೊಳ್ಳೋದಿಲ್ಲ. ನಮ್ಮ ಹಕ್ಕು ಮತ ಚಲಾಯಿಸಬೇಕು.